ವೀಕ್ಷಕರೇ, ಕನ್ನಡ ಪ್ಲಾನೆಟ್ನ ಲೋಕಸಭೆ ಚುನಾವಣೆಯ ಜನಾಭಿಪ್ರಾಯ ಸಂಗ್ರಹದಲ್ಲಿ ನಾವಿವತ್ತು ಕಾರವಾರದಲ್ಲಿದ್ದೀವಿ. ಕಾರವಾರ ಕ್ಷೇತ್ರದ ಶಾಸಕರಾಗಿರುವಂತಹ ಸತೀಶ್ ಸೈಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ಬಾರಿ ಲೋಕಸಭೆ ಚುನಾವಣೆಗೆ ಯಾವ ರೀತಿ ಸಿದ್ಧತೆಗಳಾಗಿದೆ ಅನ್ನೋದನ್ನ ನಾವು ಕೇಳ್ಕೊಂಬೋಣ. ಸರ್ ನಮಸ್ತೆ. ಈಗೇನು ನಿಮ್ಮ ಅಂಜಲಿ ನಿಂಬಾಳ್ಕರ್ ಅವರು ನಿಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ನಿಮ್ಮ ಕ್ಷೇತ್ರದಿಂದ ನೀವು ಎಷ್ಟು ಲೀಡ್ ಕೊಡ್ತೀರಾ ಸರ್? ನಮ್ಮ ಜಿಲ್ಲೆಯಲ್ಲಿ ಅವಳಿಗೆ ಲೀಡ್ ಆಗ್ತದೆ. ನಮ್ಮ ವೈಯಕ್ತಿಕವಾಗಿ ನನ್ನ ಕ್ಷೇತ್ರ ಅಂದರೆ ಅಂಕೋಲಾ ಕಾರವಾರ ವಿಧಾನಸಭಾ ಕ್ಷೇತ್ರ. ಅಲ್ಲಿ ನನಗಿಂತ ಅವಳಿಗೆ ಹೆಚ್ಚು ಮತಗಳು ಬೀಳ್ತವೆ. ಯಾಕಂತ ಹೇಳಿದ್ರೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಅದೇ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧೀಜಿಯವರು, ಇವತ್ತು ಜನ ಮಾತಾಡ್ತಾ ಇದ್ದಾರೆ. ನಾವು ಏನೋ ಈ 5 ಗ್ಯಾರಂಟಿ ತಂದಿದ್ವಿ, ಇದು ಜನರಿಗೆ ಒಂಥರ ಒಂದು ವಿಚಿತ್ರ ಸೃಷ್ಟಿಯನ್ನೇ ತಂದು ಕಳಿಸಿದ್ರು ಜನ. ಈ BJP ಪಾರ್ಟಿಯವರೆಲ್ಲ ಏನಂತ ಹೇಳಿದ್ರೆ, ಈ 5 ಏನು ಪಂಚ ಗ್ಯಾರಂಟಿಗಳು, ಈಗ ಅಲ್ಲಿ ಗಾನಕ್ಕೆ ಸಾಂಗ್ ಕೇಳ್ತಾ ಇದ್ದೀರಿ, ಆ ಪಂಚ ಗ್ಯಾರಂಟಿಗಳು ಖಂಡಿತ ಯಶಸ್ಸು ಪಡೆಯೋದಿಲ್ಲ. ಇದು ಸುಮ್ಮನೆ ವೇಸ್ಟ್ ಆಫ್ ದ ಟೈಮ್ ಮತ್ತು ವೇಸ್ಟ್ ಆಫ್ ದ ವೋಟ್ಸ್ ಅಂತ ಅವರು ಹೇಳಿದರು. ಆದರೆ ಇವತ್ತು ಒಂದು ಮಾತು ಹೇಳ್ತೇನೆ, ಕೇವಲ 5 ತಿಂಗಳಲ್ಲಿ ಎಲ್ಲ ಭಾಗ್ಯಗಳನ್ನ ಇವತ್ತು ಜನರಿಗೆ ತಲುಪಿಸಿದ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯರಾದಂಥ ರಾಹುಲ್ ಗಾಂಧೀಜಿಯವರು ಇರ್ಬೋದು, ಸೋನಿಯಾ ಮೇಡಮ್ ಇರ್ಬೋದು, ಇವರೆಲ್ಲ ಬಡವರ ಪಕ್ಷ ಅಂತ ಹೇಳ್ಬೋದು. ಸೆಕ್ಯುಲರಿಸಮ್ ಇಲ್ಲಲ್ಲಿ ಬಡವರ ಕಷ್ಟವನ್ನು ನೊಂದು ಅವರಿಗೆ ಏನು ಆಗಬೇಕು ಅಂತ ಇವತ್ತು ಕೊಟ್ಟಂಥ ಇದೊಂದು ಏನು ಗಿಫ್ಟ್ ಅಂತ ಹೇಳ್ಬೋದು. ಇವತ್ತು ಅದೇ ಮತ್ತೊಂದು ಗ್ಯಾರಂಟಿ ಅಂತ ಅವ್ರು ತಂದರು. ನಮ್ಮ ಗ್ಯಾರಂಟಿ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ನಿಮ್ಮ ಗ್ಯಾರಂಟಿ ಯಾಕೆ ಇವತ್ತು ಸಕ್ಸಸ್ ಆಗ್ತದೆ? ಯಾಕೆ ಮಾಡಿದ್ರಿ? ಇವತ್ತು ನಾವು ಕೇಂದ್ರ ಸರ್ಕಾರ ಮತ್ತು 5 ಗ್ಯಾರಂಟಿಗಳನ್ನು ತಂದಿದೆ. ಖಂಡಿತವಾಗಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಅದನ್ನು ಪ್ರತಿ ಮನೆ ಜನರಿಗೂ ಆಶ್ವಾಸನೆಯಿಂದ ಎದೆ ತಟ್ಟಿಕೊಂಡು ಹೇಳ್ತೇವೆ, ಅದನ್ನು ಕೊಡ್ತೇವೆ. ಮತ್ತು ಅಷ್ಟೇ ನಾವು ಹೇಳೋ ಮೊದಲೇ ನಮ್ಮ ಜನರು ಹೇಳ್ತಾ ಇದ್ದಾರೆ. ಸರ್, ಈಗ ಕಾಗೇರಿ ಅವರು, ಅಂಜಲಿ ಅವರು ರಾಜಕಾರಣಕ್ಕೆ ಹೊಸಬ್ರು, ಅವ್ರಿಗೇನು ರಾಜಕಾರಣನೇ ಗೊತ್ತಿಲ್ಲ ಅವರಿಗೆ. ಹಾಗಾದರೆ ಕಾಗೇರಿ ಅವರು ಹೇಳೋದು ತಪ್ಪು. ಯಾಕಂತ ಹೇಳಿದ್ರೆ ಕಾಗೇರಿ ಅವರು ಸ್ಪೀಕರ್. ಯಾಕಂತ ಹೇಳಿದ್ರೆ ಅಂಜಲಿ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗಿದ್ದರು. ಸ್ಪೀಕರಿಗೆ ಗೊತ್ತಿದ್ದಂಥ ನಾಲೆಜ್ ಮತ್ತು ಯಾರಿಗೂ ಇರುವುದಿಲ್ಲ. ಅದನ್ನು ಹೇಗೆ ಹೇಳಿದ್ರು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ವೆನ್ ಈ ಸ್ಪೀಕರ್ ಈ ಶುಡ್ ನಾಟ್ ಟಾಕ್ ಲೈಕ್ ದಟ್. ನೋಡಿ, ಮೋದಿ ಅಲೆ ಅಂತ ಹೇಳುವಾಗ ಈಗ ನೀವೇ ಒಂದು BJP ಪ್ರಿಯರ್ ಅಂತ ನಾನು ಹೋಗ್ತೇನೆ, RSS ಪ್ರಿಯರ್ ಅಂತ ಹೋಗ್ತೇನೆ. ಮೋದಿ ಪ್ರಿಯ ಅಂದಮೇಲೆ ನಿಮಗೆ BJP ಮತ್ತು RSS ನಿಮ್ಗೆ ಏನು ಆಗೋದು ಮನಸ್ಸಿಗೆ? ನೀವು ಮನೆ ಕಟ್ಕೊಡ್ತೀರಾ? ಅಲ್ಲೇ ಗೊತ್ತಾಗ್ತದೆ ರಿಸಲ್ಟ್, ವಾಟ್ ಇಸ್ ದ ರಿಸಲ್ಟ್ ಅಂತ. ನಾವು ಅಂತ ಒಂದು ಕಲಿಬೇಕು, ನಾವಲ್ಲ ನಮ್ಮ ಅಂತ ಕಲಿಬೇಕಲ್ಲ. ನಮ್ಮ ಪಕ್ಷ ನಾವು ಹಾಗೆ ಹೇಳ್ತೇವ, ಸಿದ್ದರಾಮಯ್ಯ ಕೊಟ್ಟಿದ್ದು ಗ್ಯಾರಂಟಿ ಅಂತೇವ? ಇಲ್ಲ, ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಅರ್ಥ ಆಯ್ತಲ್ಲ. ಅವರು ಸಿದ್ದರಾಮಯ್ಯನವರು ನುರಿತ ಒಂದು ಏನು ಎಕಾನಮಿಸ್ಟ್. ಅವರು 15 ಬಜೆಟ್ನಲ್ಲಿ ಮಂಡಿಸೋದಂದರೆ ಇಟ್ ಇಸ್ ನಾಟ್ ಅ ಜೋಕ್ ಅಲ್ಲ. ಈಸ್ ಅ ಬ್ರಿಲಿಯಂಟ್ ಗಾಯ್. ಅದಕ್ಕೆ ತಕ್ಕಂತೆ ಡಿ ಕೆ ಶಿವಕುಮಾರ್ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೇವೆ. ಅವರು ಕೊಟ್ಟಂಥ ಭರವಸೆಯನ್ನು ನಾವು ಜನರಿಗೆ ಕೊಡ್ತೇವೆ. ಸಿಗ್ನೇಚರ್ ಹಾಕ್ಕೊಟ್ರು, ಅದನ್ನು ಬಿಟ್ಟು ನಾವೇನು ಸುಳ್ಳು ಹೇಳಿಲ್ಲ ಜನರಿಗೆ. ಇವತ್ತು ಅಲ್ಲಿ ಮಾತಾಡಿದ್ವಿ, ನೀವು ಅಲ್ಲೇ ಕೇಳಿ, ಅದು ಗ್ಯಾರಂಟಿ ಬಂದಿದ್ದು ನಿಮ್ಮ ಮುಂದೆ ನಾವು ಮಾತಾಡಿದ್ದೇವೆ. ಎಲ್ಲ ಲೇಡೀಸ್ ಹೇಳಿದರು ನಮಗೆಲ್ಲದೂ ಬಂದು ಮುಟ್ಟಿದೆ, ನಾವು ಖುಷಿ ಇದ್ದೇವೆ ಅಂತ. ನಾವು ಹೇಳ್ತಿದ್ದೇವೆ 1 ಲಕ್ಷ ನೀವು ಅದನ್ನು ತೊಗೊಳ್ಳಿ. ಯಾಕೆ? ಬಡವರಿಗೆ ಏನಾದರೂ ಸಹಾಯ ಆಗಬೇಕು. ಯುವಕರು ಇವತ್ತು ನಿರ್ಧಾರ ತಗೊಳ್ತಾರಂತ ಹೇಳಿದ್ರು ನೀವು, ಅಷ್ಟು ಯುವಕರು ಈಗ ಇಲ್ಲ. ಗೊತ್ತಾಗ್ತದೆ ಅವರಿಗೆ ವಾಟ್ ಈಸ್ ದ ಎಂಪ್ಲಾಯ್ಮೆಂಟ್ ರೇಟ್, ವಾಟ್ ಎಂಪ್ಲಾಯ್ಮೆಂಟ್ ದೇ ಗಾಟ್ ಯೂತ್ಸ್, ವಾಟ್ ಈಸ್ ದ ಎಂಪ್ಲಾಯ್ಮೆಂಟ್. ಅವ್ರು ಎಷ್ಟು ಗೇನ್ ಮಾಡಿದರು ಅವರು ಅದು ಗೊತ್ತಿದ್ದಿದ್ರೆ ಮತ್ತು ನಾವೇನು ಹೇಳಿಕ್ಕಾಗೋದಿಲ್ಲ. ಇವತ್ತು ಸೆಂಟ್ರಲ್ ಗವರ್ಮೆಂಟ್ 30 lakhs ಪೋಸ್ಟ್ ಆರ್ ವ್ಯಾಕೆಟ್, ನನ್ ಆಫ್ ದ ಪೋಸ್ಟ್ ಹ್ಯಾವ್ ಬಿನ್ ಟೇಕನ್. ಇವತ್ತು ಸೋನಿಯಾಜಿಯವರು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಆಲ್ ಪೋಸ್ಟ್ ವಿಲ್ ಬಿ ಫಿಲ್ಡ್, ದಟ್ ಟು 50% ಟು ಲೇಡೀಸ್ ಆ್ಯಂಡ್ 50% ಟು ಜೆಂಟ್ಸ್. ಈಕ್ವಲಿ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಈಕ್ವಲಿ ಇಟ್ ವಿಲ್ ಡಿಸ್ಟ್ರಿಬ್ಯೂಟೆಡ್. ಇಬ್ಬರಿಗೂ ಸಮಾನತೆಯನ್ನು ಕಾಪಾಡುವಂಥ ಒಂದು ವಿಚಾರ ದೃಷ್ಟಿಕೋನನೇ ಸಾಕು. ಅಂಜಲಿ ಮರಾಠ ಅವರು, ಫಸ್ಟ್ ಪಾಯಿಂಟ್ ಇಸ್ ಅಂಜಲಿ ನಿಂಬಾಳ್ಕರ್ ಅವರು ಮರಾಠ. ಅರ್ಥ ಆಯ್ತಾ? ಅಂಜಲಿ ನಿಂಬಾಳ್ಕರ್ ಮರಾಠ. ಇವತ್ತು ಮರಾಠವನ್ನು ನೋಡೇ ಓಟ್ ಹಾಕ್ತೀರ ಅಂತ ಹೇಳೋದು ತಪ್ಪು. ಇವತ್ತು ನಾವು ಮರಾಠ ಇರ್ಬೋದು, ಇವರು ಕುಮಾರಪ್ಪ ಅಂತ ಇರ್ಬೋದು, ಇವರು ಫಿಶರ್ಮ್ಯಾನ್ ಇರ್ಬೋದು, ಮಾಡಿದ ಕಾರ್ಯವನ್ನು ವಿಚಾರ ಮಾಡದೆ
ಸುಮ್ಮನೆ ಹೇಳೋದು ತಪ್ಪಾಗ್ತದೆ. ಇದು ಬಾರ್ಡರ್ ಏರಿಯಾದ ಏನು ಕೊಟ್ಟರು ನಮಗೆ? ಆಯ್ತು, ಕಾಂಗ್ರೆಸ್ ಏನೂ ಮಾಡಲಿಲ್ಲಲ್ಲ. ಬಾರ್ಡರ್ ಏರಿಯಾದಲ್ಲಿ ಏನು ಕೊಟ್ಟರು ಇವತ್ತು? ನಮಗೇನು ಕೊಟ್ಟಿದ್ದಾರೆ? ಇದು ಕಾರವಾರಿಂದ ಬಾರ್ಡರ್ ಆಫ್ ಗೋವಾ ಏನು ಕೊಟ್ಟರೆ ಇವರು? ಇಲ್ಲಲ್ಲ. ನಾವು ರೋಡ್ ಕಂಪ್ಲೀಟ್ ಮಾಡಿಸಿದ್ದೇವೆ, ನಾವು ನೀರಿನ ವ್ಯವಸ್ಥೆ ಮಾಡಿಸಿದ್ದೇವೆ, ನಾವು ಎಲೆಕ್ಟ್ರಿಸಿಟಿಯ ವ್ಯವಸ್ಥೆ ಮಾಡಿಸಿದ್ದೇವೆ, ಕೋಸ್ಟಲ್ನಲ್ಲಿ ಎಲೆಕ್ಟ್ರಿಸಿಟಿ ವೈರನ್ನು ಚೇಂಜ್ ಮಾಡಿಸಿದ್ದೇವೆ. 1900 crores ಐ ಹ್ಯಾವ್ ಸ್ಪೆಂಡ್ ಫಾರ್ ನನ್ನ ಈ ಕಾರವಾರ ಅಂಕೋಲಾ ಇನ್ಸ್ಟಿಟ್ಯೂಷನ್ ಯಾವುದು ಕಾನ್ಸ್ಟಿಟ್ಯೂಷನ್. ಅದು ಯಾರು ಕೊಟ್ಟಿದ್ದು? ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟು. ಎಷ್ಟೋ ಬ್ರಿಡ್ಜ್ಗಳನ್ನು ಮಾಡಿದೆ ನಾನು, ಅರ್ಥ ಆಯ್ತಲ್ಲ. ಇವ್ರು 45 ವರ್ಷದಿಂದ ಬ್ರಿಡ್ಜ್ ಮಾಡ್ತೇನೆ, ಅದು ಡೆಪ್ತ್ ಹೆಚ್ಚುಂಟು ಅಂತ ಹೇಳ್ಕೊಂಡು ಈಗ ನಾನು ಮಣ್ಣು ತುಂಬಿದ್ನ ಅಲ್ಲಿ ಡೆಪ್ತ್ ಕಡಿಮೆ ಮಾಡಲಿಕ್ಕೆ. ಯಾವ ಬ್ರಿಡ್ಜ್? ಗಂಗಾವಳಿ ಮಂಜುಗುಣಿ ಬ್ರಿಡ್ಜ್, ಅರ್ಥ ಆಯ್ತಲ್ಲ. ನಾವು ಮಾಡಿದ್ದು ಅದು ಓಪನ್ ಆಗಬಾರ್ದು ಅಂತ ಹೇಳ್ಕೊಂಡು ನಾವು 2018 ಅಲ್ಲಿ ಏನು ಮಾಡಿದ್ದೇವೆ? ಶಂಕುಸ್ಥಾಪನೆ ಮಾಡಿದ್ದೇವೆ. 5 ವರ್ಷ ತನಕ ಅವ್ರು ಏನೂ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಇವತ್ತಿನ ತನಕ ಅಲ್ಲಿ ಹಾಗೆ ಇಟ್ಟಿದ್ದಾರೆ. ಇವತ್ತು ನಾವು ನಿನ್ನೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಈ ಥರ ಮಾಡಬಾರ್ದು, ಈ ಥರ ಪಾಲಿಸೀಸ್ ಮಾಡಬಾರ್ದು. ನಮ್ಮ ಪಕ್ಷ ಇವತ್ತು ನಾನು ಗ್ಯಾರಂಟಿ ಕೊಡ್ತೇನೆ, ಏನಾದರೂ ಮಾಡಿ ನಾವು ಇಲ್ಲಿ ಇಂಡಸ್ಟ್ರಿ ಯೂಸಿಗೆ ತರ್ತೇವೆ. ಒಂದು ಕ್ರಿಕೆಟ್ ಸ್ಟೇಡಿಯಂ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದಕ್ಕೂ ಅಡ್ಡ ಮಾಡ್ತಾರೆ, ಅದಕ್ಕೂ ತಳ್ಳಿ ಅರ್ಜಿಗಳನ್ನು ಹಾಕ್ತಾರೆ. ಹೀಗಾದರೆ ಡೆವಲಪ್ಮೆಂಟ್ ಹೆಂಗಾಗೋದು ಸ್ವಾಮಿ? ಸರ್, ಈ ಜಿಲ್ಲೆ ಇಲ್ಲಿ ನೋಡಿ, ಗೋವಾ ಮತ್ತು ಕಾರವಾರ ನೀವು ನೋಡಿದಿರಿ. ಗೋವಾ ವಾಟ್ ಈಸ್ ದ ಡಿಫ್ರೆನ್ಸ್? ನಮ್ಮ ಕರಾವಳಿ ಭಾಗದಲ್ಲಿರುವಂಥ ಸಾಗರ, ಅರಬ್ಬಿ ಸಮುದ್ರ, ಅದರ ಒಂದು ಹಿನ್ನೆಲೆ ಅಂದ್ರೇನು? ಬ್ಯಾಕ್ ವಾಟರ್ಸ್, ಕಾಲಿ, ಅಘನಾಶಿನಿ, ಗಂಗಾ ಎಲ್ಲ ಇಷ್ಟು ಒಳ್ಳೇದಿದೆ ಅಂತ ಹೇಳಿದರೆ ಇಟ್ ಈಸ್ ಅ ಬ್ಯೂಟಿಫುಲ್ ಸೀನಿಕ್. ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ನಾವು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರಕ್ಕೂ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಅಂತ ನಾನು ಇವತ್ತು ಹೇಳಲಿಲ್ಲ. ಮೈ ಫಸ್ಟ್ ಏಜೆಂಡಾ ಇಸ್ ಟು ಡೆವಲಪ್ ದಿ ಕಾರವಾರ. ಸರ್, ಈ ಜಿಲ್ಲೆಯ 2 ದೊಡ್ಡ ಸಮಸ್ಯೆಗಳು ಅಂದರೆ, ಒಂದು ಅರಣ್ಯ ಅತಿಕ್ರಮಣ ಸಮಸ್ಯೆ, ಹೌದು. ಇನ್ನೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ನಿಮ್ಮೊಂದು ಹೇಳ್ತೇನೆ ನೋಡಿ. ಕಾರವಾರ ಸಿವಿಲ್ ಹಾಸ್ಪಿಟಲ್ನಲ್ಲಿ ನಾವು ಅಪ್ಗ್ರೇಡ್ ಮಾಡಿ 400 ಬೆಡ್ ಮಾಡಿದ್ದೇವೆ, ಮತ್ತೊಂದು ಅಡಿಷ್ನಲ್ 400 ಬೆಡ್ ಮಾಡಿದ್ದೇವೆ. ಈಗ ಸೂಪರ್ ಸ್ಪೆಷಾಲಿಟಿ ಆಗಿದೆ. ಟ್ರೋಮಾ ಸೆಂಟರ್ ಮಾಡಿದ್ದೇವೆ. ಟ್ರೋಮಾ ಸೆಂಟರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಿ. ಬೇಕಾದ್ರೆ ರೈಟ್ ಸೈಡಿಗೆ ಆಗೋದು ಟ್ರೋಮಾ ಸೆಂಟರ್, ಲೆಫ್ಟ್ ಸೈಡಿಗೆ ಆಗೋದು 400 ಬೆಡೆಡ್ ಹಾಸ್ಪಿಟಲ್. ಈಗ ಮತ್ತೇನು ಬೇಡ, ಈಗ ನಮಗೆ ಸೂಪರ್ ಸ್ಪೆಷಾಲಿಟಿ ಮಾಡಲಿಕ್ಕೆ ಡಾಕ್ಟರ್ಸ್ ಬೇಕು. ಆಮೇಲೆ ಒಂದು 5 ಆಪ್ರೇಷನ್ ಥಿಯೇಟರ್ ಸಪ್ರೇಟ್ ಬೇಕಾಗ್ತದೆ, ಮತ್ತು 5 ವಿಂಗ್ ಸಪ್ರೇಟ್ ಬೇಕಾಗ್ತದೆ, 20 ಬೆಡ್ ಇದು. ನಮ್ಗೆ ಎಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಜನರಿಗೆ ಇಲ್ಲಿ ಎಜುಕೇಷನ್ ಇದೆ. ಅದೇ ಹೇಳಲ್ಲ, ಎಜುಕೇಷನಿಗೆ ಸ್ವಲ್ಪ ಕಷ್ಟ ಇದೆ. ಇಲ್ಲಿ ಒಳ್ಳೆ ಕಾಲೇಜುಗಳು, ಸ್ಟ್ಯಾಂಡರ್ಡ್ ಕಾಲೇಜುಗಳಿಲ್ಲ. ನಮ್ಮಲ್ಲಿ ಆ ಕುಂದುಕೊರತೆಗಳಿದ್ದಾವೆ. ಆದ್ದರಿಂದ ಡಾಕ್ಟರ್ಸ್ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಡೆವಲಪ್ ಮಾಡಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಮಾಡ್ತೇವೆ. ಇದನ್ನು ನಾವು ಖಂಡಿತ ಮಾಡ್ತೇವೆ ಅಂತ ಇವತ್ತು. ಅತಿಕ್ರಮಣದ ನಮ್ಮ ರವೀಂದ್ರ ನಾಯ್ಕ್ ಅಡ್ವೊಕೇಟ್ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಆದರೆ ಅದು ರೀಚ್ ಆಗ್ತಾ ಇಲ್ಲ. ಯಾಕಂತೇಳಿದರೆ ಅಲ್ಲಿ ಏನಿದೆ, BJP ಸರ್ಕಾರ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಯಾವಾಗ ಡಬಲ್ ಇಂಜಿನ್ ಆಗೋದಿಲ್ಲ ಅಲ್ಲಿ ತನಕ ಇದು ಕಷ್ಟ. ಇವತ್ತೊಂದು ಉದಾಹರಣೆ ಹೇಳ್ತೀನಿ ನಿಮಗೆ, ಯಾಕೆ ಅಂತೇಳಿ. ನಿಮಗೆಲ್ಲ ಗೋವಾ ಗೊತ್ತುಂಟು. ಗೋವಾದಲ್ಲಿ ಕುಳುಬಿ ಸಮಾಜ ಅಂತ ಉಂಟು, ಹಾಲಕ್ಕಿ ಸಮಾಜದವ್ರು ಅಂತಾರಲ್ಲ, ಗೋವಾದಲ್ಲಿ ಇದ್ದಾರೆ. ನಮ್ಮ ಈ ಕಾರವಾರದಲ್ಲಿ ಸ್ವಲ್ಪ ಈ ಭಾಗದಲ್ಲೂ ಇದ್ದಾರೆ, ಜೊಯ್ಡಾ ಭಾಗದಲ್ಲೂ ಇದ್ದಾರೆ. ಆ ಕುಳುಬಿ ಸಮಾಜದ ಕತೆ ಕೇಳಿದರೆ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆ ಅಂತ ಕೇಳಿದರೆ, ಗೋವಾದಲ್ಲಿ ಕುಳುಬಿ ಸಮಾಜಕ್ಕೆ ST ಕೊಟ್ಟಿದ್ದಾರೆ, ಶೆಡ್ಯೂಲ್ ಟ್ರೈಬ್ ಅಂತ ಗೋವಾದಲ್ಲಿ ಕೊಟ್ಟಿದ್ದಾರೆ. ಕಾರವಾರದಲ್ಲಿ ಇನ್ನೂ ತನಕ ಆಗ್ತಾ ಇಲ್ಲ. ಇವತ್ತು ಗೋವಾದ ಮಹಿಳೆ ಒಂದು ಕಾರವಾರ ಮಗನ ಯಾರೋ ಒಂದು ಹುಡುಗನ ಒಟ್ಟಿಗೆ ಮದುವೆ ಆದರೆ ಅವಳು STಯಿಂದ ಏನಾಗ್ತಾಳೆ? ಜನರಲ್ ಆಗಿ ಹೋಗ್ತಾಳೆ. ಅರ್ಥ ಆಯ್ತಾ? ST ಸ್ಟೇಟಸ್ ಹೋಗ್ತದೆ, ಜನರಲಿಗೆ ಬರ್ತಾಳೆ. ಇಲ್ಲಿದು ಜನರಲ್ ಉಂಟಲ್ಲ, ಅಲ್ಲಿ ಮದುವೆ ಆದರೆ ST ಆಗ್ತಾಳೆ. ಇದು ನಮ್ಮ ದುರಾದೃಷ್ಟ. ದಿಸ್ ಈಸ್ ಅವರ್ ಲೆಕುನ. ಇದಕ್ಕೆ ನಾವು ಮಾಡ್ತೇವೆ. ನಮ್ಮ ಅಭ್ಯರ್ಥಿ ಬಂದರೆ ನಾವು ಹಾಗೂ ಇದ್ರ ಬಗ್ಗೆ ನಾವು 100% ಇದ್ರ ಬಗ್ಗೆ ನಾವು ಚರ್ಚೆಯನ್ನು ತಗೊಳ್ತಾ ಇದ್ದೇವೆ. ನಾವೆಲ್ಲ 5 ಏನು ನಮ್ಮ ಚುನಾಯಿತರಾದಂಥ ದೇಶಪಾಂಡೆಜಿಯವರು ಇರ್ಬೋದು, ನಮ್ಮ ಮಂಕಾಳು ವೈದ್ಯರು ಉಸ್ತುವಾರಿ ಸಚಿವರು ಇರ್ಬೋದು, ಭೀಮಣ್ಣ ನಾಯಕ್ ಇರ್ಬೋದು, ನಾನು ಇರ್ಬೋದು, ಬಾಬಾ ಸಾಹೇಬ್ ಪಾಟೀಲ್, ಇದಕ್ಕೆಲ್ಲ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ ಅಂತ ಹೇಳಿ ಬಯಸ್ತೇನೆ. ತಮ್ಮ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಜಯಿಸಲು ನಮ್ಮ ಜನರಿಗೆ, ನಮ್ಮ ಸಹೋದರಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರಿಗೆ ಎಲ್ಲರಿಗೂ ಮತ ಹಾಕಬೇಕಂತ ಹೇಳ್ಕೊಂಡು ನಾವು ಪ್ರತಿ ಕಡೆಗೂ ಹೋಗ್ತಾ ಇದ್ದೀವಿ. ಒಳ್ಳೆ ಇದೆ, ನೀವೇ ನೋಡಿ, ನೀವು ನಮ್ಮ ಹಿಂದೆ ಬಂದ್ಬೇಕು, ನೀವೇ ಕೇಳಿ. ಇಟ್ ಈಸ್ ವೆರಿ ಗುಡ್ ರೆಸ್ಪಾನ್ಸ್. ಸಿ ಲಾಸ್ಟ್ ಅಲ್ಟಿಮೇಟ್ ವಿ ಕ್ಯಾನಾಟ್ ಸೇವ್ ಯಾರಿಗೆ ಹಾಕ್ತಾರಂತ. ಬಟ್ ಇವತ್ತು ಆ 5 ತಿಂಗಳೊಳಗೆ 5 ಏನು ನಮ್ಮ ಫಲಪ್ಪ ಸಿಕ್ಕಿದೆ ಅಲ್ಲ,
ದಟ್ ಈಸ್ ಗ್ಯಾರಂಟಿ ಸಿಕ್ಕಿದೆಯಲ್ಲ ಅವ್ರಿಗೆ ಭಾಳಷ್ಟು ಆಶಾದಾಯಕವಾಗಿದೆ. ಧನ್ಯವಾದ.